ಭೂವಿಜ್ಞಾನಿ ಡಾಕ್ಟರ್ ಎಂ ಪ್ರಕಾಶ್ ಅವರು ನಮ್ಮ ಜೊತೆಗೆ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಈ ಅವಾಂತರದ ಬಗ್ಗೆ ನಿಮ್ಮ ಹತ್ರ ನಾನು ವಿಶ್ಲೇಷಣೆ ಕೇಳಬೇಕು. ಅದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಇಂಥ ಕಾಮಗಾರಿಗಳನ್ನು ಯಾರಾದ್ರೂ ಮಳೆಗಾಲದಲ್ಲಿ ಮಾಡ್ತಾರಾ ಸರ್? ಇಲ್ಲ, ನೀವು ಆಗ್ಲಿಂದನೂ ಅದೇ ಪಾಯಿಂಟ್ ಹೇಳಿದ್ರಿ. ಇದು ಮೊದಲನೇ ತಪ್ಪು. ಮಳೆಗಾಲದಲ್ಲಿ ಸಸ್ಪೆಂಡ್ ಮಾಡ್ಬೇಕಾಯ್ತು. ಇವರು ಚೀಫ್ ಮಿನಿಸ್ಟರ್ ಸತೀಶ್ ಅವ್ರ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿನ ಇಂಜಿನಿಯರ್ ಇನ್ಚಾರ್ಜ್ ಕಾಂಟ್ರಾಕ್ಟರ್ಗೆ ಮಣ್ಣನ್ನು ಶಿಫ್ಟ್ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ರಂತೆ. ಬಟ್ ಕಾಂಟ್ರಾಕ್ಟರ್ ಮಣ್ಣನ್ನು ಶಿಫ್ಟ್ ಮಾಡಿಲ್ಲ. ಮಳೆ ಶುರುವಾಗಿದ್ದಕ್ಕೆ ಅಲ್ಲಿಗೆ ಬಿಟ್ಬಿಟ್ಟಿದ್ದಾರೆ. ಅಲ್ಲಿದ್ದ ಮಣ್ಣು ಮಳೆ ಮಿಶ್ರಣ ಆಗಿ ಕೆಸರಾಗಿ ಅದು ಹರಿದು ಬಂದಿದೆ. ಜೊತೆಗೆ ಆ ದೃಶ್ಯಗಳನ್ನೆಲ್ಲ ಗಮನಿಸಿದ್ರೆ ಆ ಎಕ್ಸಿಟ್ ಏನಿದೆ ಟನಲ್ ಲಾಸ್ಟ್ ಪಾಯಿಂಟ್ ಅಲ್ಲಿ ಸ್ಲೋಪ್ ಏನಿದೆ ಅದು ವರ್ಟಿಕಲ್ ಫೇಸ್ ಇದೆ. ಅದು ವರ್ಟಿಕಲ್ ಫೇಸ್ ಕೊಡಬಾರ್ದಾಗಿತ್ತು. ಅದನ್ನ ಈ ದುರಂತ ಆಗೋದಕ್ಕೆ ಮುಂಚಿನ ಚಿತ್ರ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಬ್ಲೂ ಪ್ಲಾಸ್ಟಿಕ್ ಶೀಟ್ ಎಲ್ಲ ಅದನ್ನ ಕವರ್ ಮಾಡಿದ್ದಾರೆ, ಮಳೆಯಿಂದಾಗಿ ಮಣ್ಣು ಕುಸಿದಲೇ ಇರ್ಲಿ ಅಂತ. ಆದ್ರೆ ಆ ಪ್ಲಾಸ್ಟಿಕ್ ಶೀಟ್ ಆ ಕುಸಿಯುವ ಮಣ್ಣನ್ನು ತಡ್ಕೊಳಕ್ ಆಗಿಲ್ಲ. ಮೋರೋವರ್ ಇಲ್ಲಿ ಇಂಜಿನಿಯರಿಂಗ್ ತಪ್ಪು ಇದೆ. ಒಂದು ವರ್ಟಿಕಲ್ ಫೇಸ್ ಕೊಡಬಾರ್ದಾಗಿತ್ತು ಎಂಟ್ರೆನ್ಸ್ ಆರ್ ಎಕ್ಸಿಟ್ ಆಫ್ ದಿ ಟನಲ್ಗೆ. ಆಮೇಲೆ ಮಣ್ಣು ಅಕ್ಯುಮುಲೇಟ್ ಆಗೋದಕ್ಕೆ ಸ್ಟ್ಯಾಕ್ ಆಗೋದಕ್ಕೆ ಬಿಡಬಾರ್ದಾಗಿತ್ತು. ಅದು ಕಾಂಟ್ರಾಕ್ಟರ್ ತಪ್ಪೋ ಬೇರೆ ಯಾರ ತಪ್ಪೋ ಗೊತ್ತಿಲ್ಲ. ಅದು ಕೆಸರಾಗಿ ಹರಿದು ಬಂದಿದೆ, ಹೈವೇನಲ್ಲೇ ಬಂದಿದೆ. ಅಂಡ್ ಅಂತ ದೊಡ್ಡ ಮಟ್ಟದ ಸಾವು ನೋವಾಗಿಲ್ಲ. 3-4 ಆಗಿದೆ. ಅದು ದೊಡ್ಡದೇ, ಸಾರಿ ಆತರ ಹೇಳಬಾರ್ದು. ಅದು ಒಂದಾಗ್ಲಿ ಎರಡಾಗ್ಲಿ ಜೀವ ಹಾನಿನೇ. ಆದ್ರೆ ಇನ್ನೂ ಹೆಚ್ಚಿನ ಜನ ಆನ್ ದಿ ವೇ ಆ ಕೆಸರಿನ ಮಧ್ಯೆ ಸಿಕ್ಕಿರೋ ಚಾನ್ಸ್ ಇದೆ. ಈ ಟ್ಯಾಂಕರ್ ಏನ್ ಬಂದಿದೆ ಅದು ಬಂದು ಅಲ್ಲೊಂದು ಗ್ರೀನ್ ಜೀಪ್ಗೆ ತಡೆದಿದೆ. ಗ್ರೀನ್ ಜೀಪ್ ಅಲ್ಲಿ ಸ್ಟೇಷನರಿ ಆಗಿತ್ತು. ಅದು ಇದ್ದಿದ್ರಿಂದ ಟ್ಯಾಂಕರ್ ನಿಲ್ತು. ಇಲ್ದ್ರೆ ಇನ್ನೂ ಒಂದು 10-20 ಅಡಿ ಜಾರ್ಕೊಂಡು ಹೋಗ್ತಿತ್ತು. ಇನ್ನೊಂದಷ್ಟು ಕೆಸರು ಹರಿದು ಬರ್ತಿತ್ತು. ಇನ್ನೊಂದಷ್ಟು ಜನ ಸಿಕ್ಕಂತ ಇದ್ರು ಅದ್ರಲ್ಲಿ. ಸೊ ಹಾಗಾಗಿ ಇದು ಹೈವೇನಲ್ಲೇ ಆಗಿದೆ. ನೋಡಿ, ಇಷ್ಟು ದೊಡ್ಡ ಕೆಲಸ ಆಗ್ತಾ ಇದೆ, ಮಳೆ ಬರ್ತಾ ಇದೆ, ಟ್ರಾಫಿಕ್ ಸ್ಟಾಪ್ ಮಾಡಿಲ್ಲ, ಟ್ರಾಫಿಕ್ ಡೈವರ್ಟ್ ಮಾಡಿಲ್ಲ. ಇದು ಕೂಡ ಒಂದು ತಪ್ಪು. ನೀವ್ ಹೇಳಿದಾಗೆ ತಪ್ಪುಗಳ ಮೇಲೆ ತಪ್ಪಾಗಿದೆ ಇದರಲ್ಲಿ. ಸರ್, ಈಗ ಈ ಮಳೆಗಾಲದಲ್ಲಿ ಕೇರಳದ ವೈನಾಡಲ್ಲಿ ಈ ರೀತಿ ಭೂಮಿ ಕುಸಿಯೋದು, ಪ್ರವಾಹ ಆಗೋದು ವೆರಿ ಕಾಮನ್. ಪ್ರತಿ ವರ್ಷ ಇಂಥದ್ದನ್ನ ನಾವು ನೋಡ್ತಲೇ ಇರ್ತೀವಿ. ಬಟ್ ಈ ವರ್ಷ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ಇದು ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂದ್ರೂ ತಪ್ಪಿಲ್ಲ. ಈ ಟೈಮ್ ನಲ್ಲಿ ಇಂಥ ಕಾಮಗಾರಿಗೆ ಯಾರು ಗ್ರೀನ್ ಸಿಗ್ನಲ್ ಕೊಡ್ತಾರೆ? ಅದು ಒಂದು ಪ್ರಿಕಾಷನ್ ಗಳನ್ನ ತಗೊಂಡಿಲ್ಲ, ಟ್ರಾಫಿಕ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಎಸ್, ನೀವು ಅದನ್ನ ಹೇಳ್ತಾ ಇದ್ರಿ. ಅದು ಟ್ರಾಫಿಕ್ ಸ್ಟಾಪ್ ಮಾಡ್ಬೇಕಾಯ್ತು. ಒಂದು ಎರಡನೇದು ನೋಡಿ, ಮೆಪ್ಪಾಡಿ ಅದು 4000 ಅಡಿ ಎತ್ತರದ ಪ್ರದೇಶ. ಭೂಮಿ ಸಮುದ್ರ ಮಟ್ಟಕ್ಕಿಂತ 4000 ಎತ್ತರದ ರಿಲೀಫ್. ಅದು ತುಂಬಾ ಪರ್ವತ. ಅದಕ್ಕೆ ಡಿಕ್ಕಿ ಹೊಡೆದು ಮೋಡಗಳು ಸಾಕಷ್ಟು ಮಳೆ ಸುರಿಸಿ ನಿಯರ್ಲಿ 3000 ಮಿಲಿಮೀಟರ್ ಮಳೆ ಬಿದ್ದಿತ್ತಲ್ಲ, ಅದು ಹರಿದು ಬಂದಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ. ಆ ಹಳೆಯ ಲ್ಯಾಂಡ್ ಸ್ಲೈಡ್ ಏನಿತ್ತು ಅವುಗಳನ್ನ ಮತ್ತೆ ಅದು ವೆಟ್ ಮಾಡಿ ಪಿಕಪ್ ಮಾಡಿ ಮುಂದಕ್ಕೆ ತಗೊಂಡೋಗಿದೆ. ಇದ್ರ ಪರಿಣಾಮವಾಗಿ 3 ಹಳ್ಳಿಗಳು ನಿರ್ನಾಮ ಆದವು, ವಿನಾಶ ಆದವು. ಹೆಚ್ಚು 1000ಕ್ಕೂ ಹೆಚ್ಚು ಜನ ಅದ್ರಲ್ಲಿ ಸತ್ತೋಗಿದ್ದಾರೆ, ಅದು ಬೇರೆ ವಿಷಯ. ಬಟ್ ಇದಕ್ಕೂ ಮೆಪ್ಪಾಡಿಗೂ ಕಂಪೇರ್ ಮಾಡೋದಕ್ಕಾಗಲ್ಲ. ಮೆಪ್ಪಾಡಿ ನ್ಯಾಚುರಲ್ ಡಿಸಾಸ್ಟರ್ ಅಂತ ಹೇಳ್ಬೋದು. ಬಟ್ ಹಳ್ಳಿಗಳು ಓಲ್ಡ್ ಲ್ಯಾಂಡ್ ಸ್ಲೈಡ್ ಸ್ಕಾರ್ಸ್ ಮೇಲೆ ಕಟ್ಟಿದ್ರು, ಅದು ತಪ್ಪು. ರೆಸಾರ್ಟ್ಸ್ ಬಂದಿವೆ ಅಲ್ಲೆಲ್ಲ, ಅದು ತಪ್ಪು. ಇಲ್ಲಿ ಹೈವೇ ಕರೆಕ್ಟ್ ಆಗ್ಬೇಕು. ಟನಲ್ ಎಕ್ಸಿಟ್ ಪಾಯಿಂಟ್ ಹೈವೇಗೆ ಬರ್ಬೇಕು, ಒಪ್ಕೊಳ್ಳೋಣ. ಆದ್ರೆ ಟ್ರಾಫಿಕ್ ಸ್ಟಾಪ್ ಮಾಡ್ಬೇಕಾಯ್ತು. ಈ ಸಮಯದಲ್ಲಿ ಟ್ರಾಫಿಕ್ ಡೈವರ್ಟ್ ಮಾಡ್ಬೇಕಾಯ್ತು. ಆ ಟ್ಯಾಂಕರು, ಆಟೋಗಳು, ಜೀಪ್ಗಳು ಅವೆಲ್ಲ ಓಡಾಡ್ತಾ ಇವೆ, ಅವು ದೊಡ್ಡ ತಪ್ಪು. ಅಂಡ್ ನೀವ್ ಹೇಳಿದಾಗೆ ಆ ಕಾಂಟ್ರಾಕ್ಟರ್ ಟೈಮ್ಲಿ ಕೆಲಸ ಮಾಡಿಲ್ಲ. ಟೋಟಲ್ ವರ್ಕ್ ಸಸ್ಪೆಂಡ್ ಮಾಡ್ಬೇಕಾಯ್ತು. ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಸರ್, ಒಂದ್ ಕಡೆ ವಿಪರೀತ ಮಳೆ, ಮಣ್ಣು ತುಂಬಾ ಹದವಾಗಿರುತ್ತೆ. ಮತ್ತೊಂದ್ ಕಡೆ ಇದನ್ನ ಬಂಡೆಗಳನ್ನು ಅಥವಾ ಸುರಂಗ ಕೊರಿಲಿಕ್ಕೆ ಏನೇನ್ ಬ್ಲಾಸ್ಟ್ ಮಾಡ್ಬೇಕೋ ಅದನ್ನ ಮಾಡ್ತಾ ಇದ್ರು. ಎರಡು ಹೆಚ್ಚಿಗೆ ಸಪೋರ್ಟ್ ಕೊಟ್ಟಿದ್ರಿಂದ ಈ ಪ್ರಮಾಣದ ಡ್ಯಾಮೇಜ್ ಆಗಿದೆ ಅನ್ಕೊಳ್ಬೋದಾ? ಈಗ ಲಾಸ್ಟ್ ಪಾಯಿಂಟ್ ಎಕ್ಸ್ಪ್ಲೋಡ್ ಮಾಡಿ ಬ್ಲಾಸ್ಟಿಂಗ್ ಮಾಡಿದರೆ ಲೂಸ್ ಆಗಿದೆ. ಅಂಡ್ ಎಕ್ಸ್ಟ್ರಾ ಮಣ್ಣು ಹೊರಗಡೆ ಇತ್ತು. ಇದುವರೆಗೂ ಬೋರಿಂಗ್ ಆಗಿರೋ ಮಣ್ಣು ಅದನ್ನ ತಂದು ಹೊರಗಡೆ ಸ್ಟಾಕ್ ಇಟ್ಟಿದ್ದಾರೆ. ಅದು ಹೆಸರಾಗಿ ಹರಿದು ಬಂದಿದೆ. ಆಲ್ ಟುಗೆದರ್ ಬ್ಲಾಸ್ಟಿಂಗ್ ಟ್ರಿಗರ್ ಮಾಡಿದೆ ಲ್ಯಾಂಡ್ ಸ್ಲೈಡ್ ನ. ಮಳೆ ನೀರು ಈ ಮಕ್ಕೇನಿತ್ತು ಅದನ್ನೆಲ್ಲ ಹೊತ್ಕೊಂಡ್ ಬಂದಿದೆ. ಸೊ ಅದು ಒಳ್ಳೆ ಸುನಾಮಿ ತರ ಜೋರಾಗಿ ಬಂದ್ಬಿಟ್ಟಿದೆ. ಜನ ಗಮನಿಸಿದವ್ರು ಅದನ್ನ ತಪ್ಸ್ಕೊಳ್ಳೋದಕ್ಕೆ ಓಡಿದ್ದಾರೆ. ಗಮನಿಸದೇ ಇರೋರು ಆ ಕೆಸರು ಕೆಳಗಡೆ ಸಿಕ್ಕಂಡು ಸತ್ತೋಗಿದ್ದಾರೆ. ಮೋಸ್ಟ್ ಅನ್ಫಾರ್ಚುನೇಟ್ ಇದು
ನ್ಯಾಷನಲ್ ಹೈವೇ ಅವ್ರ ವರ್ಕೋ ಅಥವಾ ಸ್ಟೇಟ್ ಹೈವೇ ಅವ್ರ ವರ್ಕೋ ಗೊತ್ತಾಗ್ತಾ ಇಲ್ಲ. ಡೀಟೇಲ್ಸ್ ಬಂದ್ಮೇಲೆ ಗೊತ್ತಾಗುತ್ತೆ. ಪ್ರತಿ ಇನ್ಸಿಡೆಂಟ್ ಕೂಡ ನಮಗೆ ಲೆಸನ್ ಆಗ್ಬೇಕು, ಮತ್ತೆ ಹೊಸ ಲೆಸನ್ಗಳು ಕಲಿಯೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಇಯರ್ ಶಿರೂರಿನಲ್ಲಾಗಿತ್ತು ನೋಡಿ, 2 ವರ್ಷದ ಕೆಳಗಡೆ ಹೈವೇ ಕಟಿಂಗ್, ಸ್ಲೋಪ್ ಕಟಿಂಗ್ ಇಂದ ಆಗಿದ್ದು. ಆ ಸ್ಲೋಪ್ ವೆರಿ ಸ್ಟೀಪ್ ಸ್ಲೋಪ್ಸ್ ನ ಟ್ರಿಮಿಂಗ್ ಮಾಡಕ್ ಹೋಗಿ ಅದು ನಾವು ಇದು ಕುಸಿಯೋದಕ್ಕೆ ಕಾರಣ ಆಯ್ತು. ಅದರಿಂದ ಪಾಠ ಕಲಿಬೇಕಾಗಿತ್ತು. ಇಂಡಿಯಾದಲ್ಲಿ ಯಾವುದೇ ಆಗ್ಲಿ ಕೇಸ್ ಹಿಸ್ಟ್ರೀಸ್ ತಗೊಂಡು ಇಂಜಿನಿಯರ್ಸ್ ಅದರಿಂದ ಏನ್ ತಪ್ಪಾಗಿದೆ, ನಾವು ಮುಂದೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಅದು ಪಾಠಗಳು ಕಲಿಬೇಕು. ನಮ್ ಕರ್ನಾಟಕ ಬೇರೆ, ಶಿರೂರು ಬೇರೆ, ಕೇರಳ ಬೇರೆ, ವಯನಾಡ್ ಬೇರೆ, ಮೆಪ್ಪಾಡಿ ಬೇರೆ ಅಂತ ನಾವು ನೋಡಕ್ಕಾಗಲ್ಲ. ಹಿಮಾಲಯ ಆಗೋ ಅಫ್ಕೋರ್ಸ್ ಅಲ್ಲಿನ ಲ್ಯಾಂಡ್ ಸ್ಲೈಡ್ ಗಳಿಗೆ ಕಾರಣ ಬೇರೆ ಇರುತ್ತೆ, ಮಳೆ ಕಾರಣ ಆದ್ರೂ ಕೂಡ ಅಲ್ಲಿ ಕಂಡೀಷನ್ಸ್ ಬೇರೆ. ಆದ್ರೆ ಈ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕೇರ್ ತಾಂಬೋದು, ಅಷ್ಟೊಂದು ಪಿಕೇರಿಯಸ್ ಕಂಡೀಷನ್ಸ್ ಇಲ್ಲ ಲೈಕ್ ಹಿಮಾಲಯಾಸ್. ಸರ್, ಬೇಸಿಕ್ ಕಾರಣಗಳು ಈ ರೀತಿಯಾಗಿ ಲ್ಯಾಂಡ್ ಸ್ಲೈಡ್ ಆಗ್ಲಿಕ್ಕೆ ಕಾರಣ ಏನು ಸರ್? ಭೂಮಿ ಕುಸಿಯೋದು, ಗುಡ್ಡ ಕುಸಿಯೋದು, ಒಂದು ಚಿಕ್ಕ ಪುಟ್ಟ ಮಳೆಯನ್ನು ತಡ್ಕೊಳ್ತಾ ಇಲ್ಲ. ಮಲೆನಾಡು ಭಾಗದಲ್ಲೂ ನಾವು ನೋಡಿದ್ವಿ, ಕೊಡಗು, ಚಿಕ್ಕಮಗಳೂರಿನಲ್ಲೆಲ್ಲ. ಕೇರಳ ಬಿಡೋಣ, ಬೇಸಿಕ್ ಕಾರಣಗಳು ಏನ್ ಸರ್ ಗುಡ್ಡ ಕುಸಿಯೋಕೆ, ಈ ಪ್ರಮಾಣದಲ್ಲಿ ಭೂಮಿ ಕುಸಿಯೋಕೆ? ನೋಡಿ, ಲ್ಯಾಂಡ್ ಸ್ಲೈಡ್ ಸ್ಟಡಿ ಡಿವಿಷನ್ ಇದೆ ನಮ್ಮಲ್ಲಿ. ಇದರಲ್ಲಿ ನಾವು ಪ್ರಮುಖವಾಗಿ 5-6 ಅಂಶಗಳನ್ನು ಗಮನಿಸ್ತೀವಿ. ಒಂದು, ಜಿಯಾಲಜಿಕಲ್ ರಾಕ್ ಫಾರ್ಮೇಶನ್ಸ್ ಏನಿವೆ ಅವು ಡಿಪ್ಪಿಂಗ್ ಇರ್ತವೆ. ಕೆಲವೆಲ್ಲ ಹಾರಿಜಾಂಟಲ್, ವರ್ಟಿಕಲ್, ಎರಡರ ಮಧ್ಯೆ ಇನ್ಕ್ಲೈನ್ಡ್. ಆ ಇನ್ಕ್ಲೈನ್ ಅದನ್ನ ನಾವು ಡಿಪ್ ಅಂತ ಹೇಳ್ತೀವಿ. ಡಿಪ್ ಅಪ್ ಟು 30 ಡಿಗ್ರೀಸ್ ಇದ್ರೆ ಸ್ಟೇಬಲ್ ಆಗಿರುತ್ತೆ. 40-50 ಡಿಗ್ರೀಸ್ ಆದ್ರೆ ಆ ರಾಕ್ ಆಗುತ್ತೆ. ಸೊ ರಾಕ್ ಸ್ಲೈಡ್ ಆಗೋ ಚಾನ್ಸ್ ಇರುತ್ತೆ. ರಾಕು ಹಾರ್ಡ್ ಅಂಡ್ ಕಾಂಪ್ಯಾಕ್ಟ್ ಅಂಡ್ ಮ್ಯಾಸಿವ್ ಇದ್ರೆ ಅದ್ರ ಮೇಲ್ಗಡೆ ಸಾಯಿಲ್ ಇರುತ್ತೆ, ಆ ಸಾಯಿಲ್ ಸ್ಲೈಡ್ ಆಗ್ಬೋದು. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಏನು ಲಕ್ಷಾಂತರ ವರ್ಷಗಳಿಂದ ಹೆವಿ ರೈನ್ಸ್ ಆಗಿ ಡೀಪ್ ವೆದರಿಂಗ್ ಇದೆ. ಅಂದ್ರೆ ನಿಯರ್ಲಿ 100 to 150 ಫೀಟ್ ಸಾಯಿಲ್ ಪ್ರೊಫೈಲ್ ಡೆವಲಪ್ ಆಗಿರುತ್ತೆ. ನಮ್ ಬೆಂಗಳೂರು, ಮೈಸೂರು ಕಡೆ ಎಲ್ಲ 10-15 ಅಡಿ ಸಾಯಿಲ್ ಹೊರೈಸನ್ ಇರುತ್ತೆ. ಇಲ್ಲಿ 100-150-200 ಅಡಿ ಸಾಯಿಲ್ ಇರುತ್ತೆ. ಅದು ಲೂಸ್ ನೀರು ಒಳಗಡೆ ಹೋದ ತಕ್ಷಣ ಸ್ಯಾಚುರೇಷನ್ ಆಗಿ ಅದು ಒಂಥರ ಲಿಕ್ವಿಫ್ಯಾಕ್ಷನ್ ತರ ಅಂತ ಹೇಳ್ಬೋದು. ಪೈಪಿಂಗ್, ಸಾಯಿಲ್ ಪೈಪಿಂಗ್ ಆಗಿ ಹರಿಯೋದಕ್ಕೆ ಶುರು ಮಾಡುತ್ತೆ, ಕ್ರೀಪ್ ಆಗಿ ಆಮೇಲೆ ಸ್ಲೈಡ್ ಆಗುತ್ತೆ. ಸೊ ಹೀಗೆ ಜಿಯಾಲಜಿಕಲ್ ಕಂಡೀಷನ್ಸ್ ಏನಿದೆ, ಸ್ಟ್ರಕ್ಚರಲ್ ಕಂಡೀಷನ್ಸ್ ಏನಿದೆ, ಇದರಲ್ಲಿ ನಾವು ನಿಯರ್ಲಿ 40 ಪ್ಯಾರಾಮೀಟರ್ಸ್ ಡೇಟಾ ಸಂಗ್ರಹ ಮಾಡಿ ಯಾವ ಏರಿಯಾ ವಲ್ನರಬಲ್ ಇದೆ, ಹಜಾರ್ಡಸ್ ಇದೆ, ಡೇಂಜರಸ್ ಇದೆ, ಅದನ್ನ ಮೊದಲೇ ವಾರ್ನಿಂಗ್ ಕೊಡ್ತೀವಿ. ಸೊ ಪ್ರತಿ ವಲ್ನರಬಲ್ ಏರಿಯಾ ರಿಪೋರ್ಟ್ಸ್ ಇದೆ, ಅದನ್ನ ನಾವು DC ಕೊಡ್ತೀವಿ. ಸೊ DC ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಎಲ್ಲಿ ನಾವು ಮೋಸ್ಟ್ ಹಜಾರ್ಡಸ್ ಅಂತ ಹೇಳಿದೀವೋ ಅದನ್ನ ಕೇರ್ ತಗೋಬೇಕು, ಇಲ್ಲ ಹಳ್ಳಿಗಳಲ್ಲಿ ಶಿಫ್ಟ್ ಮಾಡ್ಬೇಕು, ಡ್ಯೂ ಕೇರ್ ತಗೋಬೇಕಾಗುತ್ತೆ. ಬಹಳ ಆಗೋ ಘಟನೆ ಆಗೋ ತನಕ ಯಾರು ಎಚ್ಚೆತ್ಕೊಳ್ಳಲ್ಲ. ಈಗಾಗಿದೆಯಾ, ಇನ್ನೊಂದು ತಿಂಗಳು 2 ತಿಂಗಳು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ, ಆಮೇಲೆ ಅದ್ರ ಬಗ್ಗೆ ಬರ್ತೀವಿ. ಇದು ನಮ್ಮ ಕಾಂಪ್ಲಸೆನ್ಸಿ ಅಂತೀವಲ್ಲ, ಹಾಗೆ ಒಂಥರ ಲೆಥಾರ್ಜಿಕ್ ಆಟಿಟ್ಯೂಡ್ ಇದು. ಸೊ ಒಂದ್ ಇನ್ಸಿಡೆಂಟ್ ಆದ್ರೆ ಅದರಿಂದ ನಾವು ಪಾಠ ಕಲ್ತು ಅದನ್ನ ಎಲ್ಲಾ ಇಂಪ್ಲಿಮೆಂಟ್ ಮಾಡ್ಕೊಬೇಕು. ನಾವು ಕಲಿಯಲ್ಲ, ಏನ್ ಮಾಡೋದು ಹೇಳಿ. ಕರೆಕ್ಟ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ವಿಸ್ತಾರ ಜೊತೆ, PNS ವಿಸ್ತಾರ ಜೊತೆ ಮಾತಾಡಿದಕ್ಕೆ.